ಸೊ ಗುರು, ನಾವೀಗಿರೋದು ವೆಸ್ಟ್ ಬೆಂಗಾಲ್ನ ನಾರ್ತನ್ ಸೈಡಲ್ಲಿ ಲೊಕೇಟ್ ಆಗಿರೋ ಒಂದು ಬ್ಯೂಟಿಫುಲ್ ಆಗಿರೋ ಸಿಟಿ ಡಾರ್ಜಿಲಿಂಗು. ಈ ಡಾರ್ಜಿಲಿಂಗು ಈಸ್ಟರ್ನ್ ಹಿಮಾಲಯನ್ ಹತ್ರ ಲೊಕೇಟ್ ಆಗಿರುತ್ತೆ. ಇದೊಂದು ಸೂಪರ್ ಹಿಲ್ ಸ್ಟೇಷನಲ್ಲಿ ಲೊಕೇಟ್ ಆಗಿರೋ ಸಿಟಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ತಾ ಇದ್ದಾರೆ. ಸೊ ಇದ್ರ ಒಂದು ಸೈಡು ಸಿಕ್ಕಿಂ ಇದೆ, ಇನ್ನೊಂದು ಸೈಡು ನೇಪಾಳ್ ಬಾರ್ಡ್ರ್ ಇದೆ. ಇಲ್ಲಿಂದ ಸುಮಾರು ಒಂದು 90ರಿಂದ 100 ಕಿಲೋಮೀಟರ್ ನೇಪಾಳ್ ಬಾರ್ಡರ್ ಸಿಗುತ್ತೆ. ಸಾರಿ ಮ್ಯಾಮ್. ಸೊ ನಿಮಗೆ ಡಾರ್ಜಿಲಿಂಗ್ ಅಂದ ತಕ್ಷಣ ಫಸ್ಟು ಮೈಂಡಿಗೆ ಬರೋದೇ ಒಂದು ಟೀ, ಡಾರ್ಜಿಲಿಂಗ್ ಟೀ. ಅದು ಬಿಟ್ಟರೆ ಎರಡನೇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜಿಂದ ಗುರುತಿಸ್ಕೊಂಡಿರೋ ದ ಹಿಮಾಲಯನ್ ಟಾಯ್ ಟ್ರೈನ್. ಸೊ ನಾನಿವಾಗ ಡಾರ್ಜಿಲಿಂಗ್ ಬಂದು ಹಿಮಾಲಯನ್ ಟಾಯ್ ರೈಡ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಇದೇ ಡಾರ್ಜಿಲಿಂಗ್ನ ರೈಲ್ವೆ ಸ್ಟೇಷನ್ನು. ಸೊ ಇಲ್ಲಿ ಎರಡು ಥರ ಇಂಜಿನ್ ಕಾಣಿಸುತ್ತೆ ನಿಮಗೆ. ಒಂದು ಸ್ಟೀಮ್ ಇಂಜಿನ್ನು, ಬ್ರಿಟಿಷರು ಫಸ್ಟು ಯೂಸ್ ಮಾಡ್ತಿದ್ದು. ಅದಾದಮೇಲೆ ಡೀಸೆಲ್ ಇಂಜಿನ್ ಇದು ಮಾಡಿದ್ರು. ಸೊ ನಾವಿವಾಗ ಹೋಗ್ತಾ ಇರೋದು ಆ ಸ್ಟೀಮ್ ಇಂಜಿನ್ನ ಒಂದು ಶೆಡ್ಗೆ. ಅಂದರೆ ಈ ಸ್ಟೀಮ್ ಇಂಜಿನ್ಗಳೆಲ್ಲ ಚಾರ್ಕೋಲ್ ಫಿಲ್ ಮಾಡೋದು, ಕಲ್ಲಿದ್ದಲು ಫಿಲ್ ಮಾಡೋದು ಮತ್ತು ರೆಡಿ ಮಾಡೋದೆಲ್ಲ ಒಂದೇ ಸ್ಪಾಟಲ್ಲಿ ಇರುತ್ತೆ. ಸೊ ಒಂದೇ ಶೆಡ್ಡಲ್ಲಿ ಇರುತ್ತೆ. ಸೊ ಆ ಶೆಡ್ಡು ಅಲ್ಲಿ ಲೊಕೇಟ್ ಆಗಿದೆ. ಸೊ ಆ ಪ್ಲೇಸಿಗೆ ನಾನಿವಾಗ ಹೋಗ್ತಾ ಇದ್ದೀನಿ. ನೀವು ಹೋಗೋಣ. ಈ ಸಿಟಿ ಅಂತೂ ಎಷ್ಟು ನೋಡ್ರೂ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಅಲ್ಲಿ ನೋಡಿ, ಇನ್ನೊಂದು ಈ ಸಿಟಿಯಿಂದ ನಿಮಗೆ ಕಾಂಚನಜುಂಗ ಪೀಕ್ ಕಾಣಿಸುತ್ತೆ ಯಾವಾಗ ವೆದರ್ ಕ್ಲಿಯರ್ ಆಗಿರುತ್ತೆ ಅವಾಗ. ಈ ಟೈಮಲ್ಲಿ ಫಾಗ್ ಇರುತ್ತಲ್ಲ, ನಿಮಗೆ ಕಾಣಿಸಲ್ಲ. ಸೊ ಫಸ್ಟು ಈ ಸ್ಟೀಮ್ ಇಂಜಿನ್ಗೆ ಇಲ್ಲಿ ಚಾರ್ಕೋಲ್ ಫಿಲ್ ಮಾಡ್ತಾರೆ. ಇಲ್ಲೆಲ್ಲ ವಾಟರ್ ಫಿಲ್ ಆಗಿರುತ್ತೆ. ಆ ಚಾರ್ಕೋಲು ಅಲ್ಲಿಂದ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಬೆಂಕಿ ಆಗ್ತಿದೆ ನೋಡಿ, ಅಲ್ಲಿಗೆ ತುಂಬ್ತಾರೆ. ಆ ಹೀಟಿಂದ ಆ ಸ್ಟೀಮ್ ಪ್ರೊಡ್ಯೂಸ್ ಆಗಿ ಆ ಇಂಜಿನ್ ಮೂವ್ ಆಗುತ್ತೆ. ಸೊ ಈ ರೈಲ್ವೆನ 1881ನಲ್ಲಿ ಬ್ರಿಟಿಷರು ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಇಲ್ಲಿನ ಟೀ ಎಸ್ಟೇಟ್ಗಳಿಗೆ ಆ್ಯಕ್ಸೆಸ್ ಇರಲಿ ಅಂತ ತೊಗೊಂಬರೋಕ್ಕೆ ಎಲ್ಲತ್ತು. ಯಾಕಂದರೆ ಮುಂಚೆ ಈ ಟ್ರ್ಯಾಕ್ ಹಾಕಿಂತ ಮುಂಚೆ, ಈ ಹಿಮಾಲಯನ್ ಟಾಯ್ ಟ್ರೈನ್ ಬರೋಕ್ಕಿಂತ ಮುಂಚೆ ಹಾರ್ಸು ಮತ್ತು ಎತ್ತಿನ ಗಾಡಿ, ಕುದುರೆ ಮತ್ತು ಎತ್ತಿನ ಗಾಡಿಲೆಲ್ಲ ಹಾಕೊಂಬರ್ತಿದ್ರು. ಬಟ್ ಯಾವಾಗ ಆ ಎತ್ತರದ ಪ್ರದೇಶಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಹಾರ್ಸ್ಗಳಿಗಾಗಲಿ ಎತ್ತಿನ ಗಾಡಿಗಾಗಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆವಾಗ ಪ್ಲ್ಯಾನ್ ಮಾಡಿ ಈ ಒಂದು ಟಾಯ್ ಟ್ರೈನ್ ಅವರು ಇಂಟ್ರಡ್ಯೂಸ್ ಮಾಡ್ತಾರೆ. ಇದು ಸುಮಾರು 2 ವರ್ಷ ಇದನ್ನ ರೆಡಿ ಆಗೋಕ್ಕೆ ತೊಗೊಳುತ್ತೆ. ಸೊ ಅದಾದಮೇಲೆ ಡೀಸೆಲ್ ಇಂಜಿನ್ ಅವರು ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಇಲ್ಲಿಂದ ಇದು ಬಂದುಬಿಟ್ಟು ಭಾರತದ ಅತಿ ಎತ್ತರದ ರೈಲ್ವೆ ಸ್ಟೇಷನ್ ಆದ ಗೂಮ್, ಸುಮಾರು 7400 ಅಡಿ ಎತ್ತರದಲ್ಲಿ ಲೊಕೇಟ್ ಆಗಿದೆ. ಆ ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ. ಸೊ ಮಧ್ಯದಲ್ಲಿ ಬತಾಸಿಯಾ ಲೂಪ್ ಇದೆ, ಅಲ್ಲೂ ನಿಮಗೆ ಬ್ರೇಕ್ ಕೊಡ್ತಾರೆ. ಆ ಬತಾಸಿಯಾ ಲೂಪ್ ಸ್ಟಾರ್ಟ್ ಆಗಿದ್ದು 1990ನಲ್ಲಿ. ಈ ಟಾಯ್ ಟ್ರೈನ್ ಸ್ಟಾರ್ಟ್ ಆಗಿ 40 ವರ್ಷ ಆದಮೇಲೆ ಆ ಟ್ರ್ಯಾಕ್ ಇದಾಗಿರೋದು. ಸೊ ಬನ್ನಿ, ಇವಾಗ ನಾನು ಆ್ಯಕ್ಚುಲಿ ಸ್ಟೀಮ್ ಇಂಜಿನ್ಗೆ 1500 ರೂಪಾಯಿ ಆಗುತ್ತೆ, ಡೀಸೆಲ್ ಇಂಜಿನ್ಗೆ 1000 ರೂಪಾಯಿ ಆಗುತ್ತೆ. ನಾನು ಬುಕ್ ಮಾಡಿರೋದು ಡೀಸೆಲ್ ಇಂಜಿನ್ನು. ಸೊ ಹೋಗಿ ಒಂದು ರೌಂಡು ನೋಡಿಕೊಂಡು ಬರೋಣ. ಸೊ ದೇಶದ ಮೂಲೆ ಮೂಲೆಯಿಂದ ಜನ ಈ ಟಾಯ್ ಟ್ರೈನ ನೋಡೋಕೆ ಬರ್ತಾರೆ. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್. ಈ ಥರ ಸೌಂಡ್ ಕೇಳಿಸ್ತಾ ಇರುತ್ತೆ ಅವಾಗ. ಸೊ ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಬನ್ನಿ, ಬಲ್ಗಾಲಿಟ್ಟು ಹತ್ತಣ ಗ್ರೇಟ್ ಹಿಮಾಲಯನ್ ಟಾಯ್ ಟ್ರೈನ್. ಸೊ ಈ ಟಾಯ್ ಟ್ರೈನಲ್ಲಿ ನಿಮಗೆ ಈ ಥರ ಫುಲ್ಲು ಗ್ಲಾಸ್ ವಿಂಡೋಸ್ ಇರುತ್ತೆ. ಯಾಕಂದರೆ ಟ್ರೈನ್ ಹೋದಾಗ ನೀವು ಸುತ್ತ ನೋಡಲಿ ಪ್ರಕೃತಿನ ಅಂತ. ಎಷ್ಟು ಹತ್ರ ಹೋಗ್ತಿದೆ ಅಂದರೆ ಲಿಟ್ರಲಿ ಡಿಸ್ಟೆನ್ಸ್ ಕಾಣಿಸ್ತಿದ್ಯಾ? ಇಷ್ಟೇ ಡಿಸ್ಟೆನ್ಸ್, ಇಷ್ಟು ಹತ್ರ ಹೋಗ್ತಾ ಇದೆ ಗಾಡಿ.
ನೋಡಿ ಈ ಟ್ರೈನು ಈ ಥರ ಡಾರ್ಜಿಲಿಂಗ್ ಜನರ ಮನೆ ಅಂಗಡಿ ಇದ್ರ ಪಕ್ಕದಲ್ಲೇ ಹೋಗುತ್ತೆ. ಇಷ್ಟು ತುಂಬ ಕ್ಲೋಸ್ ಆಗಿ ಹೋಗುತ್ತೆ. ಬಟ್ ಇದುವರೆಗೂ ಈ ಟ್ರ್ಯಾಕಲ್ಲಿ ಒಂದು ಆಕ್ಸಿಡೆಂಟ್ ರಿಪೋರ್ಟ್ ಆಗಿಲ್ಲ. ಕಾರಣ ಏನಂದರೆ ಇಲ್ಲಿನ ಜನ ಇದನ್ನು ಅರ್ಥ ಮಾಡಿಕೊಂಡು ಟ್ರೈನ್ ಬರೋಕ್ಕೆ ಮುಂಚೆನೇ ಅವ್ರ ಗಾಡಿಗಳಾಗಿರಲಿ, ಅವ್ರು ಏನಾದರೂ ಐಟಮ್ಗಳಿಕ್ಕಿದ್ರೆ ಅದನ್ನೆಲ್ಲ ಮೂವ್ ಮಾಡ್ತಾ ಟ್ರೈನ್ಗೆ ಜಾಗ ಮಾಡಿಕೊಡ್ತಾರೆ. ಟ್ರೈನ್ ಹೋದ್ಮೇಲೆ ಆ ಟ್ರ್ಯಾಕ್ ಮೇಲೆ ಗಾಡಿ ನಿಲ್ಲಿಸೋದು ಏನೋ ಮಾಡ್ತಾರೆ. ಬಟ್ ಟ್ರೈನ್ ಬಂದಾಗೆಲ್ಲ ಅದನ್ನ ತೆಗಿತಾ ಇರ್ತಾರೆ. ಸೊ ಅದರಿಂದ ಈ ಜನ ಇದಕ್ಕೆ ಹೊಂದ್ಕೊಂಡಿರೋದ್ರಿಂದ ಯಾವುದೇ ರೀತಿಯ ಆಕ್ಸಿಡೆಂಟ್ ಇದಾಗಿ ರಿಪೋರ್ಟ್ ಆಗಿಲ್ಲ. ಮತ್ತು ನನಗೆ ಈ ಜಾಗ ನೋಡ್ತಿದ್ರೆ ವಿಯೆಟ್ನಾಂನ ಒಂದು ಟ್ರೈನು ಜಾಗ ನೆನಪಾಗುತ್ತೆ. ಸೊ ಇದು ನೋಡ್ತಿದ್ರೆ ಟ್ರೈನ್ ಸೌಂಡ್ ಅಂತ ಅವಾಗ ಬರ್ತಾ ಇರುತ್ತೆ, ಅರ್ಧ ವಾಯ್ಸೇ ಕೇಳಿಸಲ್ಲ. ಸೊ ನನಗೆ ಈ ಜಾಗ ನೋಡ್ತಾ ಇರೋ ವಿಯೆಟ್ನಾಂನ ಟ್ರೈನ್ ಇದು ನೆನಪಾಗುತ್ತೆ ಅಂದಲ್ಲ. ನೋಡಿ ಈ ಥರ ಟ್ರೈನ್ ಪಕ್ಕ ಕುತ್ಕೊಳಕ್ಕೆ ವಿಯೆಟ್ನಾಮ್ಗೆ ಹೋಗ್ತೀರಾ, ನಮ್ಮ ಡಾರ್ಜಿಲಿಂಗಲ್ಲೇ ಇದೆ. ಇಲ್ಲಿ ಯಾವ್ದಾದ್ರು ಅಂಗಡಿ ಪಕ್ಕ ಕುತ್ಕೊಂಡ್ಬಿಟ್ರೆ ಟ್ರೈನ್ ಬಂದಾಗ ಅದೇ ವಿಯೆಟ್ನಾಮ್. ಇವಾಗ ನಮ್ಮ ಟ್ರೈನ್ ಬಂದು ಸ್ಟಾಪ್ ಕೊಟ್ಟಿರೋದು ಬತಾಸಿಯಾ ಲೂಪಲ್ಲಿ. ಈ ಬತಾಸಿಯಾ ಲೂಪ್ನ 1990ನಲ್ಲಿ ಕ್ರಿಯೇಟ್ ಮಾಡಿರೋದು. ಸೊ ಕಾಣಿಸ್ತೀಯ ನಿಮಗೆ? ಸೊ ಅಲ್ಲಿಂದ ಈ ಥರ ಫುಲ್ಲು ಸ್ಪೈರಲ್ ಆಗಿ, ಅಂದರೆ ಆಲ್ಮೋಸ್ಟು 140 ಅಡಿ ಇಳಿಜಾರು ಈ ಥರ ಸ್ಟೀಪ್ ಇರೋದನ್ನ, ಸೊ ಈ ಥರ ಸ್ಟೀಪ್ ಇರೋದನ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ಸುರುಳಿ ಆಕಾರದಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸೊ ಅದ್ರ ಮಧ್ಯದಲ್ಲಿ ನಿಮ್ಗೆ ಕಾಣಿಸ್ತಿದೆ, ಅದು ಬಂದುಬಿಟ್ಟು ಹಾನರ್ ಮಾಡಿರೋದು ನಮ್ಮ ಈ ಡಾರ್ಜಿಲಿಂಗ್ ಪ್ರಾಂತ್ಯದಿಂದ ಪ್ರಾಣ ಕಳ್ಕೊಂಡಿರ್ತಾರೆ ಅವ್ರಿಗೆ ಹಾನರ್ ಮಾಡಿರೋದು. ಅಲ್ಲಿ ನಿಮಗೆ ಆ ಬೋರ್ಡ್ ಕಾಣಿಸ್ತಿರ್ಬೋದು, ಸ್ವಲ್ಪ ಝೂಮ್ ಮಾಡ್ತೀನಿ. ಸೊ ನಮ್ಮ ಯೋಧರಿಗೆ ಹಾನರ್ ಮಾಡಿರೋ ಜಾಗ ಅದು. ಸೊ ಇಲ್ಲಿಂದ ಈ ಗಾಡಿ ಹೋಗ್ಬಿಟ್ಟು ನೆಕ್ಸ್ಟು ಹೋಗೋದು ಗೂಮ್ ರೈಲ್ವೆ ಸ್ಟೇಷನ್ಗೆ. ಅದು ಭಾರತದ ಅತಿ ಎತ್ತರದ ರೈಲ್ವೆ ಸ್ಟೇಷನ್ನು, ಪ್ರಪಂಚದ 2ನೇ ಅತಿ ಎತ್ತರದ ರೈಲ್ವೆ ಸ್ಟೇಷನ್ನು. ಸೊ ನಿಮಗೆ ಕಾಣಿಸ್ತಿದೆಯಾ ಟ್ರೈನ್ ಹೆಂಗೆ ನಿಂತಿದೆ ಅಲ್ಲಿಂದ ಆ ಥರ. ಸೊ ಸ್ಪೈರಲ್ ಆಗಿ ಅಲ್ಲಿ ನೋಡಿ ಆ ಟ್ರೈನ್ ಹೋಗ್ತಿದೆಯಲ್ಲ ಆ ಥರ ಸ್ಪೈರಲ್ ಆಗಿ ಈ ಥರ ಎಂಡ್ ಆಗುತ್ತೆ ಇಲ್ಲಿ. ಸೊ ಆಲ್ಮೋಸ್ಟ್ 140. ಸೊ ನೀವು ಬಂದಾಗ ಇಲ್ಲಿ ಶಾಪಿಂಗ್ ಮಾಡೋಕ್ಕೂ ನಿಮಗೆ ಬೇಜಾನು ಐಟಮ್ಗಳಿರುತ್ತೆ. ವಿಂಟರ್ ವೇರು ಮೇಯ್ನ್ಲಿ ವಿಂಟರ್ ವೇರ್ ಸಿಗುತ್ತೆ. ಮತ್ತು ನೀವು ಇಲ್ಲಿ ಬಂದರೆ ನೇಪಾಳಿ ಬಟ್ಟೆಗಳು, ಟ್ರೆಡಿಷ್ನಲ್ ಬಟ್ಟೆಗಳೇನಿದೆ ಅದು ನಿಮಗೆ ರೆಂಟಿಗೆ ಸಿಗುತ್ತೆ. 50 ರೂಪಾಯಿ ಪರ್ ಹೆಡ್ಡು. ಬಂದು ರೆಂಟಿಗೆ ತೊಗೊಂಡು ಫೋಟೋ ತೊಗೊಂಡು ಹೋಗ್ಬೋದು ನೀವು. ಸೊ ನೆಕ್ಸ್ಟು ನಮ್ಮ ಸ್ಟಾಪು ಗುಮ್ ರೈಲ್ವೆ ಸ್ಟೇಷನ್. ನಾವಿವಾಗಿರೋದು ಭಾರತದ ಅತಿ ಎತ್ತರದ ರೈಲ್ವೆ ಸ್ಟೇಷನ್ ಗೂಮ್ನಲ್ಲಿ. ಈ ಗೂಮು ಸುಮಾರು 7407 ಅಡಿ ಎತ್ತರದಲ್ಲಿದೆ. ಸೊ ಗೂಮ್ ಸ್ಟೇಷನ್ ಪಕ್ಕನೇ ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಸೊ ನೀವು ಬಂದು ಈ ಮ್ಯೂಸಿಯಂ ಕಡೆ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ಬ್ರಿಟಿಷ್ ಟೈಮಲ್ಲಿ ಇಲ್ಲಿನ ಟೀ ಟ್ರಾನ್ಸ್ಫರ್ ಮಾಡೋಕ್ಕೆ ಇಲ್ಲಿ ಟೀ ತೊಗೊಂಬರ್ಬೇಕಂದ್ರೆ ಏನೇನು ಟೀ ಬಿತ್ತಬೇಕಂದ್ರೆ ಏನೋ ಐಟಮ್ ಬೇಕು, ಬೆಳೆ ಬೆಳಿಬೇಕಂದ್ರೆ ಏನೋ ಐಟಮ್ ಬೇಕು, ಅವೆಲ್ಲ ತರೋಕ್ಕೆ ಈ ಗೂಡ್ಸ್ ಗಾಡಿನ ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಈ ಗೂಡ್ಸ್ ಗಾಡಿ ವರ್ಕ್ ಆಗ್ತಿಲ್ಲ. ಈ ಥರ ಶೋಗೆ ನಿಲ್ಲಿಸಿದ್ದಾರೆ, ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಸುಮಾರು 20 ನಿಮಿಷ ಓಡಿ ಟೈಮ್ ಕವರ್ ಮಾಡಬೇಕು. ಈ ಡಾರ್ಜಿಲಿಂಗಲ್ಲಿ ಎಲ್ಲಿ ಬಂದರೂ ಅಷ್ಟೇ ತಪ್ಪಲ್ಲ. ಸೊ ವೆಲ್ಕಮ್ ಟು ಗೂಮ್ ಮ್ಯೂಸಿಯಂ. ಸೊ ಇಲ್ಲಿ ನಿಮಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸ್ಟೇಟಸ್ನ ಒಂದು ಪ್ರತಿ ಹಾಕಿರ್ತಾರೆ ಇಲ್ಲಿ. ಅದಾದಮೇಲೆ
ಟ್ರೈನ್ಗಳ ಕೆಲವು ಫೋಟೋಸ್. ಅಲ್ಲಿಂದ ಹಂಗೆ ಮುಂದೆ ಬಂದರೆ ಏನಿದು, ಗಾರ್ಡ್ ಬಟ್ಟೆ ಅನಿಸುತ್ತೆ. ಇಲ್ಲಿ ಏನೂ ಹಾಕಿಲ್ವಲ್ಲ. ಏನು ಟ್ರ್ಯಾಕ್ ಹಾಕೋ ಐಟಮ್ಗಳಿರಬೇಕು. ಸೊ ಇಲ್ಲಿ ಬಂದುಬಿಟ್ಟು ಇದು ಹಳೆ ಟೆಲಿಫೋನು ಮತ್ತು ಒಂದು ಗಡಿಯಾರ ಐತೆ. ಇದು ರೈಲ್ವೆದು ಇದಕ್ಕೆ ಹಾಕೋದೇನೋ ಇರುತ್ತೆ. ಏನನ್ನೋ ಒಂದು ಗೊತ್ತಾಗ್ತಿಲ್ಲ. ಏನು ಚಮಚ ಎಲ್ಲ ಇಟ್ಟವರಲ್ಲ, ಏನು ಅವ್ರು ತಿಂತಿ ಚಮಚನ ಇದು. ಲಾಕ್ ಆ್ಯಂಡ್ ಕೀ. ಏನಿದು, ಕ್ವೀನ್ ವಿಕ್ಟೋರಿಯಾ ಲಂಡನ್ ಅವರ ಬೀಗ. ಅಲ್ಲೇ ಟೈಪಿಂಗ್ ಮಿಷಿನ್ನು, ಇದೇನೇನೋ ಬಟನ್ ಮಿಷಿನ್ನು. ಪೆನ್ಸಿಲ್ ಮೇಡ್ ಇನ್ ಇಂಗ್ಲೆಂಡಲ್ಲಿ ಮಾಡಿರೋ ಪೆನ್ಸಿಲ್ಗಳಂತೆ. ಪೆನ್ಸಿಲು, ಪೆನ್ನು, ಇಂಕ್ ಪ್ಯಾಡು ಮತ್ತು ಐಟಮ್ಮು. ಸೊ ಮತ್ತು ಇಲ್ಲಿ ಫಸ್ಟ್ ಏಡ್ ಹೆಂಗೆ ಕೊಡೋದು ಇಂಜೂರ್ಡ್ಗೆ, ಮತ್ತು ಕೋಚಿಂಗ್ ಬುಕ್ಕು, ಮತ್ತು ಏನೋ ಡೆಪಾಸಿಟ್ ಫಾರ್ಮ್ ಇದೆ. ಅಸ್ಸಾಂ ರೈಲ್ವೆ ಇದೆ ನೋಡಿ. ಇಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಓದ್ಕೊಂಬಿಡಿ. ಸೇಫ್ಟಿ ಫಸ್ಟ್. ಸೊ ವರ್ಕಿಂಗ್ ಟೈಮ್ ಟೇಬಲ್ಲು ಎಲ್ಲ ಹಾಕಿದ್ದಾರೆ. ಮತ್ತು ನಾವು ಹೋಗಿದ್ವಲ್ಲ ಬತಾಸಿಯಾ ಲೂಪ್. ಸೊ ಬತಾಸಿಯಾ ಲೂಪ್ ಬಂದುಬಿಟ್ಟು ಈ ಥರ 360 ಡಿಗ್ರಿ ಸ್ಪೈರಲು, ಅಂದರೆ ಸುರುಳಿ ಹಾಕೋದು 360 ಡಿಗ್ರಿ ಇರುತ್ತೆ. ಯಾಕಂದರೆ ಒಂದು 140 ಅಡಿ ಫೀಟಿಂದ ಈ ಥರ ಫುಲ್ಲು ಡೌನ್ ಬರೋಕ್ಕಾಗಲ್ಲ. ಸೊ ಈ ಥರ ಫುಲ್ಲು ಡೌನ್ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನು ಬಿಲ್ಡ್ ಮಾಡಿದರು ಬಟಾಸಿಯಾ ಲೂಪ್. ನಾನು ಸ್ಟಾಪ್ ಮಾಡಿದಾಗ ವೀಡಿಯೋ ಮಾಡಿದ್ದೀನಿ ಇದು. ಸೊ ಅದಾದಮೇಲೆ ಕೆಲವು ಹಳೆ ಫೋಟೋಗಳು. ಸೊ ಇದು 70 ವರ್ಷದ ಹಳೆಯ ಫೋಟೋ. ಇದು ಟಾಯ್ ಟ್ರೈನ್ ಪ್ಲ್ಯಾನು. ಸೊ ಇಲ್ಲೆಲ್ಲ ತುಂಬ ಹಳೆ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಸೊ ಟಾಯ್ ಟ್ರೈನ್ ಸ್ಟಾರ್ಟ್ ಆದಾಗಿಂದ ತುಂಬ ಫೋಟೋಗಳಿದೆ ಇಲ್ಲಿ. ಸೊ ಇದು ಡಾರ್ಜಿಲಿಂಗ್ನ ಮ್ಯಾಪು. ನೀವೇನಾದರೂ ಬರ್ತೀರಂದರೆ ಈ ಪ್ಲೇಸಸ್ನೆಲ್ಲ ನೀವು ನೋಡ್ಬೋದು, ಕವರ್ ಮಾಡ್ಬೋದು. ಏನಿದು, ತುಂಬ ಹಳೆ ಐಟಮ್ಸ್ ಇದೆ ಗುರು. ಮತ್ತು ಇದು ಸೊ ಇಲ್ಲಿ ಎಲ್ಲ ಫೋಟೋ ತೊಗೊತಾರೆ ಚಿಕ್ಕ ಮಕ್ಕಳು. ಸೊ ಇದು ಟಾಯ್ ಟ್ರೈನ ರೆಪ್ಲಿಕಾ ಇಟ್ಟಿರೋದಿಲ್ಲಿ. ಸೊ ಇದು ನೋಡಿ, ಇದು ಟಾಯ್ ಟ್ರೈನ ರೆಪ್ಲಿಕಾ ಸ್ಟೀಮ್ ಇಂಜಿನ್ದು. ಆಯಿತು ನಮ್ಮ ಟೈಮು ಆಲ್ಮೋಸ್ಟ್ 15 ನಿಮಿಷ, 2 ನಿಮಿಷದಲ್ಲಿ ಹೋಗಿ ಟ್ರೈನ್ ಹತ್ಕೊಂಡ್ಬಿಡ್ತೀನಿ. ಸೊ ಇದು ನೀವು ಬಂದೇ ಒಂದು ಸಲ ವಿಸಿಟ್ ಮಾಡಿ, ನಿಮಗೆ ತುಂಬ ಡೀಟೇಲ್ಸ್ ಸಿಗುತ್ತೆ ರೈಲ್ವೆ ಸ್ಟೇಷನ್ ಬಗ್ಗೆ, ಡಾರ್ಜಿಲಿಂಗ್ನ ಹಿಮಾಲಯನ್ ಟಾಯ್ ಟ್ರೈನ್ ಬಗ್ಗೆ, ಎರಡು ಬಗ್ಗೆನೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬಂದು ನೋಡಿಕೊಂಡು ಓದ್ಕೊಂಡು ಹೋಗ್ಬೇಕು. ಬಟ್ ಇಲ್ಲೆಲ್ಲ ಒಂದು ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಟೈಮ್ ಬೇಕು. ಇಲ್ಲಿ ನೋಡಿ, ಬಿಸಿ ಸ್ಟೀಮ್ ಬರ್ತಾ ಇದೆ. ಇಲ್ಲಿ ಕಲ್ಲಿದ್ದಲು ಲೋಡ್ ಆಗಿರುತ್ತೆ. ಸೊ ಈ ಕಲ್ಲಿದ್ದಲನ್ನ ತೊಗೊಂಡು ಅವರು ಅಲ್ಲಿ ಜಾಗ ಇದೆಯಲ್ಲ ಅದು ಒಳಗಡೆ ಹಾಕ್ತಾರೆ. ಅದು ಅಲ್ಲಿ ಮುಂದೆಗಡೆ ಒಂದು ಜಾಗ ಇದೆಯಲ್ಲ ಅಲ್ಲಿ ಹೋಗುತ್ತೆ. ಸೊ ಅಲ್ಲಿಂದ ಅವರು ಅದನ್ನು ಲೋಡ್ ಮಾಡ್ತಾರೆ. ಸ್ಟೀಮ್ ನೋಡಿ ಹೆಂಗೆ ಹೋಗ್ತಾ ಇದೆ ಮೇಲಿಂದ. ಸೊ ಹೋಗೋಣ, ಟೈಮ್ ಆಯಿತು. ಟಾಯ್ ಟ್ರೈನ್ನ ಬೋರ್ಡ್ ಮಾಡೋಣ. ವಾವ್, ಹೊರತು ಡಾರ್ಜಿಲಿಂಗ್ ನೀವು ವಿಸಿಟ್ ಮಾಡಿದ್ರೆ ಆರಾಮಾಗಿ ಡೈಲಿ ಒಂದೊಂದು ಪ್ಲೇಸ್ ನೋಡ್ಕೊಂಡು ಆರಾಮಾಗಿ ಒಂದು ವಾರ ಓಡಾಡ್ಬೋದು. ನೋಡೋಕ್ಕೆ ಪ್ಲೇಸ್ ತುಂಬ ಇದ್ದಾವೆ. ಬಟ್
ನೋಡೋ ಪ್ಲೇಸ್ ತುಂಬ ಇದ್ದಾವೆ, ನಿಧಾನಕ್ಕೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೇಕು. ನಾನು ಹೇಳೋದು ಪ್ರೈವೇಟ್ ಟ್ಯಾಕ್ಸಿ ಬುಕ್ ಮಾಡೋಕ್ಕಿಂತ ಶೇರ್ ಟ್ಯಾಕ್ಸಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ನೀವು ಎಲ್ಲಿ ಬೇಕಲ್ಲಿ ಇಳ್ಕೊಬೋದು, ಮತ್ತು ಇನ್ನೊಂದು ಟ್ಯಾಕ್ಸಿ ಎತ್ಕೊಂಡು ಎತ್ಕೋಬೋದು. ಯಾರು ತೊಗೊತಾ ಇಲ್ಲ ದುಡ್ಡು. ಸೊ ನಮ್ಮ ಟ್ರೈನು ಹೊರಡೋಕ್ಕೆ ರೆಡಿಯಾಗಿದೆ, ನಾವು ಹೋಗಿ ಟ್ರೈನ್ ಹತ್ತೋಣ. ಫಸ್ಟ್ ಹೋಗಿ ನಮ್ಮದು ಇನ್ನೂ ಲೋಕೋ ಪೈಲಟ್ ಬಂದಿಲ್ಲ. ಸೊ ನೋಡೋಣ ಇಲ್ಲಿ ಓಡಾಡಿಕೊಂಡು. ಸೊ ನೋಡಿ, ಅದು ಟ್ಯಾಕ್ಸಿ ಸ್ಟ್ಯಾಂಡ್. ನಿಮಗೆ ಇಲ್ಲಿ ಟ್ಯಾಕ್ಸಿ ಎಲ್ಲ ಸಿಗುತ್ತೆ, ನೀವು ಬರ್ಬೋದು. ಬಿಟ್ರೆ ಓಡಿಸ್ಕೊಂಡೆ ಹೋಗ್ಬಿಡ್ತಾರೆ ಟ್ರೈನ್ ಇವರೇ. ಗುರು ಆವಾಗಿಂದ ಒಂದು ಫೋಟೋ ತೊಗೊಳ್ಳೋಣ ಅಂದ್ರೆ ಆಗ್ತಾಯಿಲ್ಲ ಗುರು. ಬಂದು ತೊಗೊತಾನೆ ಅವರು. ಓಕೆ, ಟ್ರೈನ್ ಹೋಗೋ ಟೈಮ್ ಆಯಿತು, ಹೋಗಿ ಟ್ರೈನ್ ಹತ್ತೋಣ. ಯಾವ್ದು ನಮ್ಮ ಟ್ರೈನು? ಬಿಟ್ರು ಟ್ರೈನಲ್ಲಿ ಮ್ಯಾತಾಡ್ತಾವೆ ಟ್ರೈನ್ ಹಿಡ್ಕೊಂಡು ಅವಾಗಿಂದ. ಸುಮಾರು 2 ಅವರ್ ಆಯಿತು ಹೋಗಿ ಬರೋಕ್ಕೆ. ಈ ಜರ್ನಿ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಇಲ್ಲಿ ಯಾವುದಾದ್ರೂ ಲೋಕಲ್ ಹೋಟೆಲ್ಗೆ ಹೋಗಿ ಏನಾದ್ರು ಫುಡ್ ತಿನ್ಕೊಂಡು ಇಲ್ಲಿಂದ ಇನ್ನೂ ತುಂಬ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಅಲ್ಲಿಗೆ ಹೋಗ್ತೀನಿ. ಬಾಯ್ ಬಾಯ್.